ರಾಜಕೀಯ ಇಟ್ ಈಸ್ ನಾಟ್ ಮೈ ಕೇಕ್. ನನಗೆ ನನ್ನ ಕೇಕ್ ಅಲ್ಲ ಅದು. ನನಗೆ ರಾಜಕೀಯವಾಗಿ ಬದುಕಲಿಕ್ಕೆ ಆಗಲ್ಲ. ನಾನು ಬದುಕಬೇಕು ಅಂತಿರೋದು ಮುಕ್ತವಾಗಿ. ನಾನು ಹೇಳಿದ್ನಲ್ಲ, ಯಾರನ್ನೋ ಮೆಚ್ಚಿಸಿ, ಯಾರನ್ನೋ ಒಪ್ಪಿಸಿ, ಯಾರ ಮುಂದೆ ನಿಂತುಕೊಂಡು ನನಗೆ ಹಂಗೆ ಬದುಕಲಿಕ್ಕೆ ಆಗಲ್ಲ. ಇತ್ತೀಚೆಗೆ ಒಂದು ಘಟನೆ ನಡೀತು. ನಾನು ವ್ಯಕ್ತಿಗಳು ಯಾರು ಅಂತ ಹೇಳಲ್ಲ. ಆ ವ್ಯಕ್ತಿ ನನ್ನ ಜೊತೆ ಕೂತಿದ್ದಾಗ ಇನ್ನೊಬ್ರು ಯಾರೋ ಬಂದ್ರು, ಅಫ್ಕೋರ್ಸ್ ರಾಜಕೀಯದಲ್ಲಿ ತುಂಬಾ ಸೀನಿಯರು. ಅವ್ರು ಬಂದ ತಕ್ಷಣ ನಾನು ಹೇಳಿದೆ, ಯಾಕೆ ನಿಂತ್ಕೋಬೇಕು, ಎಲ್ಲರೂ ಬರ್ತಾರೆ ಕೂತ್ಕೋತಾರೆ ಅಂತ. ಅಯ್ಯೋ ನೀನ್ ಬಿಡಪ್ಪ, ಹೊರಗಡೆ ಇದೆಯಾ, ನಾವು ಒಳಗಡೆ ಇರೋರು, ನಮ್ಗೆ ಬೇಕು ಅಂತ ಎದ್ದು ಹೋಗಿ ಎದುರುಗಡೆ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ನನ್ಗೆ ಅನಿಸ್ತು, ಮೈ ಗಾಡ್ ಯಾವತ್ತೂ ಬರಬಾರ್ದಪ್ಪ ಇಲ್ಲಿ. ನನ್ನ ರಾಜಕೀಯಕ್ಕೆ ಬರದೇ ಇರೋದಕ್ಕೆ ಬಹಳ ರೀಸನ್ಸ್ ಇದೆ. ಮತ್ತು ನನ್ನ ಉದ್ದೇಶ ಮತ್ತು ನನ್ನ ಗುರಿ ಅದು ರಾಜಕೀಯ ಅಲ್ಲ. ಮತ್ತು ಅನೇಕ ಬಾರಿ ರಾಜಕೀಯವೇ ಎಲ್ಲ ಅಲ್ಲ ಅಂತ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಸಮಾಜಕ್ಕೆ ಒಂದಷ್ಟು ಆದರ್ಶಗಳು ಇರಬೇಕು ಅಂತ ನಾನು ಭಾವಿಸುವನು. ಆದರ್ಶಗಳು ಏನು ಅಂತಂದ್ರೆ, ಯಾರು ತುಂಬಾ ಚೆನ್ನಾಗಿ ಮಾತನಾಡ್ತಾರೋ ಅವರು ನೆಕ್ಸ್ಟ್ ಒಂದಿನ ಲೀಡರ್ ಆಗ್ತಾರೆ ಅಂತ. ಯಾರ ಹಿಂದೆ ಒಂದು 500 ಜನ ಇರ್ತಾರೋ ಅವ್ನು ಕಾರ್ಪೊರೇಟರ್ ಆಗ್ಬಿಡ್ತಾನೆ ಅಂತ. ಹಿಂಗೆಲ್ಲ ಸಮಾಜದ ಮುಂದೆ ಇದೆ. ಅದಕ್ಕೆ ಹಿಂಗಿದ್ದ ನಂತರವೂ ಕೂಡ ಹೋಗದೆ ಸಮಾಜಕ್ಕೆ ಒಂದಷ್ಟು ಬೇರೆ ಆದರ್ಶಗಳನ್ನು ಕೊಡಬೇಕು. ಎಲ್ಲರೂ ಹೋಗಲ್ಲಪ್ಪ, ಕೆಲವರು ಸೆಪರೇಟ್ ಆಗಿ ಇರ್ತಾರೆ ಅಂತ ತೋರಿಸಬೇಕಾದ ಅಗತ್ಯ ಇದೆ ಅಂತ. ಈ ಎಲ್ಲ ಕಾರಣಕ್ಕೆ ನಾನು ರಾಜಕೀಯಕ್ಕೆ ಬರಲ್ಲ. ಮತ್ತು ಕಳೆದ ಅನೇಕ ವರ್ಷಗಳಿಂದ, ಮತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಈ ಬಾರಿ MP ಟಿಕೆಟ್ ಕೇಳಿದ್ರು ನನಗೆ. ಎಲ್ಲ ಒಂದೇ ಪಾರ್ಟಿಯವರು ಇರೋದ್ರಿಂದ ಗೊತ್ತಿರೋದ್ರಿಂದ ಹೇಳ್ತೀನಿ, MP ಟಿಕೆಟ್ ಅಂತ ಕೇಳಿದವರು ಯಾರು ಸಾಮಾನ್ಯರಲ್ಲ. ಕನಿಷ್ಠ ಪಕ್ಷ 4 ಜನ ತುಂಬಾ ದೊಡ್ಡವರ ಕಡೆಯಿಂದ ಕಾಲ್ ಬಂದಾಗ್ಲೂ ಕೂಡ ನಾನು ತುಂಬಾ ನಿರ್ಧಾರ. ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದ್ರೆ, ನಮೋ ಬ್ರಿಗೇಡ್ ನಲ್ಲಿ ರೂಲ್ ಮಾಡಿದ್ವಿ, ನಮ್ಮಲ್ಲಿ ಯಾರು MP ಕ್ಯಾಂಡಿಡೇಟ್ ಆಗಬಾರ್ದು, ಯಾರು ಪಾಲಿಟಿಕ್ಸ್ ಹೋಗಬಾರ್ದು, ಇದನ್ನ ಮಾಡಬಾರ್ದು ಅಂತ ರೂಲ್ ಇಟ್ಕೊಂಡಿದ್ವಿ. ನಾನು ಅವ್ರಿಗೆ ಹೇಳಿದೆ, ನಮೋ ಬ್ರಿಗೇಡ್ ನಲ್ಲಿ ರೂಲ್ ಇದೆ ಅಂತಂದ್ರೆ, ನಿಮ್ಮಲ್ಲೇ ಒಬ್ಬರು ನನಗೆ ಹಿರಿಯರು ಹೇಳಿದ್ರು, ನಮೋ ಬ್ರಿಗೇಡ್ ಎಲ್ಲ ಮುಗಿಸಿ. ನನ್ ಕೊಟ್ಟ ಅಂಶ ಹೆಂಗಿತ್ತು ಅಂದ್ರೆ, ನಮೋ ಬ್ರಿಗೇಡ್ ಎಲ್ಲ ಮುಗಿಸಿ ಕೊನೆ ಕ್ಷಣದವರೆಗೂ ನಿಮ್ ಹೆಸರು ಅನೌನ್ಸ್ ಮಾಡಲ್ಲ, ಲಾಸ್ಟ್ ಡೇ ಹೆಸರು ಅನೌನ್ಸ್ ಮಾಡ್ತೀವಿ, ನಮೋ ಬ್ರಿಗೇಡ್ ಬಿಟ್ಟು ಇಲ್ಲಿಗೆ ಬನ್ನಿ. ನಾನು ಹೇಳಿದೆ, ಈಗಲೇ ನನ್ನ ನಿಯತ್ ಹಾಳು ಮಾಡ್ತಿದ್ದೀರಾ ನೀವು, ಇಲ್ಲಿ ಬಂದ್ರೆ ಇನ್ನೇನು ಕಷ್ಟ ನನಗೆ, ದಯವಿಟ್ಟು ಬೇಡ ಅಂದೆ. ನಾನು ಇದನ್ನ ನಿಮ್ ಜೊತೆ ತುಂಬಾ ಗಂಭೀರವಾಗಿ ಹೇಳ್ತಿದ್ದೀನಿ. ಇದು ಕೆಲವರಿಗೆ ನಾನು ಆಗಾಗಲೇ ಹೇಳ್ತಿದ್ದೆ, ಯಾರ್ಯಾರು ಫೋನ್ ಮಾಡಿದ್ರು ಏನೇನು ಅಂತ, ಯಾಕಂದ್ರೆ ಗೊತ್ತಿರ್ಲಿ ಅಂತ. ನರೇಂದ್ರ ಮೋದಿ ಅವರ ಅಲೆ ಇದ್ದಾಗಲೇ ನಿಯತ್ತು ಹಾಳಾಗಲಿಲ್ಲ ಅಂತಂದ್ರೆ, ಈಗ ಅಲೆ ಕಡಿಮೆ ಆದಾಗ ನಿಯತ್ ಹಾಳಾಗೋದು ಬಹಳ ಕಷ್ಟ ಇದೆ. ಈಗ ಗೆಲ್ಲೋದು ಕಷ್ಟ ಇದೆ, ಟೈಮಲ್ಲಿ ನಿಯತ್ ಹಾಳು ಮಾಡ್ಕೊಳ್ಳೋದನ್ನ ಅನ್ಕೊಂಡಿದ್ದೀನಿ. ನಾನು ಭಾರತ ಮಾತೆಯಲ್ಲಿ ಕೇಳ್ಕೊಳ್ಳೋದು ಯಾವಾಗಲೂ ಅದೊಂದೇ, ಈ ಶಕ್ತಿನ ಕೊಡು, ಏನೋ ಸಂಕಲ್ಪ ಮಾಡಿದ್ದೀನಿ, ಈ ಶಕ್ತಿ ನನ್ನಲ್ಲಿ ದಯವಿಟ್ಟು ಗಟ್ಟಿ ಮಾಡುವಂತ. ಹೀಗಾಗಿ ನಾನು ಯಾವ ಕಾರಣಕ್ಕೂ ಈ ಫೀಲ್ಡಿಗೆ ಬರಲ್ಲ. ಆದ್ರೆ ಈ ಫೀಲ್ಡ್ ಜೊತೆ ದ್ವೇಷವೂ ಇಲ್ಲ, ತುಂಬಾ ಪ್ರೀತಿ ಇದೆ. ನಿಮ್ಮೆಲ್ಲರ ಸಂಕಟಗಳು ಗೊತ್ತಿರೋದ್ರಿಂದ ಸದಾಕಾಲ ಜೊತೆಯಲ್ಲಿದ್ದು ಜೊತೆ ಹೋಗೋಣ. ಒಂದೇ ಒಂದು ಗುರಿ, ಭಾರತವನ್ನ ವಿಶ್ವಗುರು ಮಾಡೋಣ. ವಿಶ್ವಗುರು ಮಾಡೋದ್ರಲ್ಲಿ ನಮ್ಮ ಕೈಯಿಂದಾಗಿರುವ ಎಲ್ಲ ಪ್ರಯತ್ನವನ್ನು ಮಾಡೋಣ.